ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಮನುಷ್ಯ ಜನ್ಮವು ಶ್ರೇಷ್ಠವೋ ಅಥವಾ ಕನಿಷ್ಠವೋ? ಮನುಷ್ಯ ಜನ್ಮ ಶ್ರೇಷ್ಠ. ಯಾಕಂತ ಹೇಳಿದ್ರೆ ಪರಮಾತ್ಮ ಸೃಷ್ಟಿಯನ್ನ ಮಾಡಬೇಕಾದ್ರೆ ಒಂದೊಂದು ವಿಚಾರವನ್ನ ಅಲ್ಲಿ ಜೀವಕೋಶವನ್ನ ಇಟ್ಟು ಅಮೀಬಾ ಅಂತ ಶುರುವಾಗತ್ತೆ. ಅಮೀಬಾ, ಪ್ಯಾರಮೀಶಿಯಂ, ಯುಗ್ಲಿನ ಅಂತೆಲ್ಲ ಬರ್ತಾವು. ಅಂದ್ರೆ ಒಂದು ಜೀವಕೋಶದಿಂದ ಮಲ್ಟಿ ಜೀವಕೋಶ ಅಂದ್ರೆ ಏಕಾಣುವಿನಿಂದ ಹಿಡಿದು ಅನೇಕಾಣುವಿನೊಳಗೆ ಒಂದೊಂದು ವಿಶೇಷವಾಗಿರತಕ್ಕಂಥ ಸೃಷ್ಟಿಯನ್ನು ಪರಮಾತ್ಮ ಮಾಡಿದಾಗ ಕೊನೆಗೆ ಪರಮಾತ್ಮನಿಗೆ ಅನ್ನಿಸ್ತು ಎಲ್ಲವನ್ನೂ ಒಳಗೊಂಡಿರತಕ್ಕಂಥ ಏನಾದ್ರೂ ಒಂದು ಸೃಷ್ಟಿ ಮಾಡ್ಬೇಕಂತ ಅಂದಾಗ ಕಿರಿದಾದ ಬೀಜದಲ್ಲಿ ಹಿರಿದಾದ ವೃಕ್ಷ ಹೆಂಗ್ ಅಡಗಿರುತ್ತೋ ಹಾಗೆ ಈ ಒಂದು ಜನ್ಮದಲ್ಲಿ ಪರಮಾತ್ಮನ ಒಂದು ಅಂಶವನ್ನ ಅಡಗಿರ್ಬೇಕನ್ನೋ ಉದ್ದೇಶದಲ್ಲಿ ಏನ್ ಮಾಡಿದ್ರು, ಆ ಈ ಸೃಷ್ಟಿಯ ಕಿರೀಟ ಪ್ರಾಯವಾಗಿರ್ತಕ್ಕಂಥದ್ದು ಮನುಷ್ಯ. ಯಾಕಂತ ಹೇಳಿದ್ರೆ ಪರಮಾತ್ಮ ಸೃಷ್ಟಿ ಮಾಡ್ಬೇಕಾದ್ರೆ ಏನೇನು ಅವ್ರಿಗೆ ಹೊಳಿತೋ ಅದೆಲ್ಲವನ್ನು ಒಳಗೊಂಡಿರತಕ್ಕಂಥ ಕ್ರಿಯೆ ಸೇರಿರತಕ್ಕಂಥದ್ದು ಈ ಶರೀರದಲ್ಲಿ ಮಾನವನ. ಅದಕ್ಕೆ ಅವ್ರಿಗೆ ಹೇಳ್ತಾರೆ ಕಿರೀಟ ಪ್ರಾಯ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಮೋಸ್ಟ್ ಸೊಫಿಸ್ಟಿಕೇಟೆಡ್ ಕ್ರೀಚರ್ ಇನ್ ದಿಸ್ ವರ್ಲ್ಡ್ ಈಸ್ ಮ್ಯಾನ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವನ್ನೂ ಒಳಗೊಂಡಿರತಕ್ಕಂಥ ಒಂದು ಏನಾದ್ರೂ ಒಂದು ಮಾದರಿ ಇದೆ ಪ್ರಪಂಚಕ್ಕೆ ಅಂತ ಹೇಳಿದ್ರೆ ಮಾನವ ಶ್ರೇಷ್ಠ ಜನ್ಮ. ಯಾಕೆ ಅಂತ ಹೇಳಿದ್ರೆ ಆ ಮಾನವನಾಗಿ ಹುಟ್ಟಿ ಬಂದ ನಂತರ ಅವನು ಮುಕ್ತಾತ್ಮನಾಗ್ಲಿಕ್ಕೆ ಒಂದು ಹಾದಿ ಇದೆ ಶರಣರ ಸತ್ಸಂಗದಲ್ಲಿ. ಆಮೇಲೆ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡು ಸಾಧನೆ ಮಾಡೋದ್ರಲ್ಲಿ ಇದರಿಂದನೇ ಅವನು ಮುಕ್ತಾತ್ಮ ಜೀವನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಮಾನವ ಜೀವನ ಶ್ರೇಷ್ಠ. ಯಾಕೆ ಕನಿಷ್ಠ ಅಂತ ಹೇಳಿದ್ರೆ ಆ ಮಾನವ ತಾನು ಎಲ್ಲಿಂದ ಬಂದೆ, ತಾನು ಹೋಗತಕ್ಕಂತ ಗುರಿ ಯಾವುದು, ಇದನ್ನೆಲ್ಲ ನೆನಪಾರೈತ ಅವನಿಗೆ. ತನ್ನ ಮೂಲ ಚೈತನ್ಯ ಪರಮಾತ್ಮನ ಅಂಶವೇ ಇದೆ ಅನ್ನೋದನ್ನ ಅವ್ನು ನೆನಪಾರೈತ ಅವನು. ಅದಕ್ಕೆ ಏನ್ ಮಾಡಿದಾನೆ, ಬಾಹ್ಯ ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ತನ್ನನ್ನು ತೊಡಗಿಸ್ಕೊಂಡ್ಬಿಟ್ಟು ನಾನೇ ಶ್ರೇಷ್ಠ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಅದಲ್ಲ, ಈ ಒಂದು ಹೊರಗಿನ ಪ್ರಪಂಚಕ್ಕೆ ಅಂದ್ರೆ ಏನು ಆಕರ್ಷಣೀಯವಾಗಿರ್ತಕ್ಕಂಥ ಪ್ರಪಂಚಕ್ಕೆ ತನ್ನನ್ನು ಮಾಡ್ಕೊಂಡು ಅವನು ಜೀವಾತ್ಮ ಅಂತ ಆಗೋಗಿದ್ದಾನೆ. ಅದಕ್ಕೆ ಅವನು ಮೂಲ ನೆಲೆಯನ್ನ ಅರಿಯದ ಕಾರಣ ಅವನು ಕನಿಷ್ಠ ಅಂತ ಹೇಳ್ಬೋದು. ಆಮೇಲೆ ಶ್ರೇಷ್ಠ ಆಯ್ತಲ್ಲ, ಕನಿಷ್ಠ ಎಂದರೆ ಹೇಗಾಯ್ತು? ಶರೀರದ ಲಿಂಕ್ಸ್ ಅಂತ ಹೇಳ್ತಾರೆ. ಇದೆಲ್ಲಿ ಬರ್ದಿದ್ದೀವ? ಇದೇನಾ? ಹೌದು. ಇಲ್ಲಿ ನಾವು ಬೆಳಗ್ಗೆ ಇದನ್ನ ಚಿಂತನೆ ಮಾಡ್ತಾ ಇದ್ವಿ. ಒಂದೇ ವಸ್ತು ಅಂದ್ರೆ ಒಂದೇ ಪರಮಾತ್ಮನ ವಸ್ತು ಅಂದ್ರೆ ಪರಿಶುದ್ಧವಾಗಿರ್ತಕ್ಕಂಥ ಪರವಸ್ತು ಅಲ್ಲಿ ಅಂದ್ರೆ ಏನು, ಇಲ್ಲಿ ಅದು ಪವಿತ್ರ ಮಹಿಮೆಯನ್ನ ಕೇಳುವಲ್ಲಿ ಕರ್ಣವಾಗಿ ಕೇಳೋದಿಕ್ಕೆ ಅಂದ್ರೆ ಒಳ್ಳೆ ಶಬ್ದಗಳನ್ನ ಕೇಳಲಿಕ್ಕೆ ಕರ್ಣ ಆಗೈತಿ ಹೇಳ್ತಾರೆ. ಸ್ಪರ್ಶಿಸುವಲ್ಲಿ ತ್ವಕ್ಕಾಗೈತಿ, ನೋಡುವಲ್ಲಿ ನೇತ್ರ ಆಗೈತೆ, ರುಚಿಸುವಲ್ಲಿ ರಸನೆ ಅಂದ್ರೆ ಜಿಹ್ವೆ ಆಗೈತೆ, ಪರಿಮಳವನ್ನ ಗ್ರಾಣಿಸುವಲ್ಲಿ ಅದು ಘ್ರಾಣ ಆಗೈತೆ. ಹೀಗೆ ನನ್ನ ಶರೀರದ ಒಂದೊಂದು ಅಂಗವೂ ಕೂಡ ಒಂದೊಂದು ನಿಲುವಿನಲ್ಲಿ ಒಂದೊಂದು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅದು ತನ್ನನ್ನು ತಾನ ಪರಮಾತ್ಮ ಅದನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋ ಭಾವ ಅಲ್ಲಿ. ಆಮೇಲೆ ಮನಸ್ಸಿನ ಕುರಿತು ಒಂದು ಅಲ್ಲಮ ಪ್ರಭುದೇವರ ವಚನದಲ್ಲಿ ಹೇಳ್ತಾರೆ, ಎಲೆ ಮನವೇ ನಿನ್ನ ನೀ ನಿಜವ ತಿಳಿವಡೆ, ಆ ನಿನ್ನ ನಿಜವ ಹೇಳುವೆ ಕೇಳು. ಅದು ಕೇವಲ ಜ್ಯೋತಿ, ಅದು ವರ್ಣಾತೀತ. ನೀನದನ್ನು ಅರಸುವಾಗ ನಿನಗಾವಲಿ ನಿಶ್ಚಯ ತೋರಿತು, ಅದೀಗ ನಿನ್ನ ಪರಿಪೂರ್ಣತ್ವದ ನೆಲೆ. ಆ ನಿನ್ನ ನಿಜವ ನಿಶ್ಚಯಿಸಿ ನೀ ನಿರ್ಗಮನೀಯಾದಲ್ಲಿ ಅದೇ ನಿನ್ನ ಸಮ್ಯಕ್ ಜ್ಞಾನದ ತೋರಿಕೆ. ಆ ತೋರಿಕೆಯ ಅಖಂಡ ಬೆಳಗಿನ ಹೊಳಹಿನೊಳಗೆ ನೀ ನಮ್ಮ ಗುಹೇಶ್ವರ ಲಿಂಗದ ಶ್ರೀ ಚರಣವನ್ನು ಅರಸಿಕೊಂಡು ನಿಶ್ಚಿಂತನಾಗಿರಲಿ ಮನವೇ ಅಂತ ಹೇಳ್ತಾರೆ. ಅಂದ್ರೆ ಹಿಂಗೆ ಎಲ್ಲಿ ನೀನು ಸತ್ಯದ ನಿಲುವನ್ನ, ನೀನು ಆ ಪರಮಾತ್ಮನ ಅಂಶಕ ಸ್ವರೂಪವೇ ಇದೆಯಾ, ಅದನ್ನ ನೀನು ಅರ್ಥ ಮಾಡ್ಕೊಂಡಾಗ ಅದನ್ನ ಏನಂತ ಹೇಳಿದ್ರೆ ಅದು ಕೇವಲ ಜ್ಯೋತಿ ಸ್ವರೂಪ ಇದೆ. ಪರಮಾತ್ಮ ಅಂತ ಹೇಳಿದ್ರೆ ಕೇವಲ ಜ್ಯೋತಿ ಸ್ವರೂಪ, ವರ್ಣಾತೀತ. ಅಂದ್ರೆ ಮಾತುಗಳಲ್ಲಿ ಅದನ್ನ ಪರಮಾತ್ಮನ ರೂಪಗಳನ್ನ ವಿವರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ನೀನ್ ಅದನ್ನ ಅರ್ಸ್ಕೊಂಡು ನೀನು ಹೋದಾಗ ಅಂದ್ರೆ ಮೂಲ ನೆಲೆಯನ್ನ ಕಾಣ್ಬೇಕಂತ ನೀನು ಹೋದಾಗ ನಿನಗೆ ಆವಲಿ ನಿಶ್ಚಯ ತೋರಿತು. ಅಂದ್ರೆ ಎಲ್ಲಿ ನಿನಗೆ ದೃಢತೆ, ಒಂದು ಮನಸ್ಥಿತಿ ಇದು ಸತ್ಯ ಅಂತ ತಿಳಿಯುತ್ತಲ್ಲ, ಅದು ಪರಿಪೂರ್ಣತ್ವದ ನೆಲೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಆತ್ಮದ ಇದು ಅಂತ ಹೇಳಿದಾಗ ಅದು ಹೇಳ್ತೀನಿ ಬಪ್ಪ, ಹೇಳ್ತೀನಿ ಆತ್ಮದ ಕುರಿತು. ಆತ್ಮಕ್ಕೆ ಡೆಫಿನೇಷನ್ ಹೇಳ್ತೀನಿ ಬಪ್ಪ. ಇದು ಇಲ್ಲದ್ದು ಹೇಗೆ ಅರಿಯಬಲ್ಲದು? ಅಸತ್ತನ್ನು ಸತ್ ಮಾತ್ರ ಅರಿಯಬಲ್ಲದು. ಎಂದೆಂದೂ ಇಲ್ಲದುದು ಇಲ್ಲವೆಂದು ಹೇಗೆ ಹೇಳಲು ಸಾಧ್ಯ? ಒಮ್ಮೆ ಇದ್ದು ಇನ್ನೊಮ್ಮೆ ಇಲ್ಲದುದನ್ನು ತಿಳಿಯಬಹುದು.
ಯಾವುದು ತಿಳಿಯುವುದೋ ಅದು ಇರುವುದು, ಇರಲೇಬೇಕು. ಯಾವುದು ಇದ್ದು ಅರಿಯುವುದೋ ಅದು ಆನಂದ ಹೊಂದುವುದು. ಈ ಅರಿವು ಆನಂದ ಯಾವ ಸತ್ತುವಿನಲ್ಲಿ ಹಾಸುವಕ್ಕಾಗಿ ಸ್ವರೂಪವಾಗಿರುವುದೋ ಅದುವೇ ಆತ್ಮ ಅಥವಾ ಚೈತನ್ಯ. ಆತ್ಮಕ್ಕೆ ಹೇಳಿದೆ. ಮತ್ತೆ ನೆಕ್ಸ್ಟ್ ಪರಿಭವದ ಕುರಿತು ಎನ್ನ ಭಾವದಲ್ಲಿ ಇದೆಲ್ಲ ಐತಮ್ಮ. ಇದು ವಚನ ಸಾಹಿತ್ಯದಲ್ಲಿ ಪುಟ 460 ಅಲ್ಲ. ಇನ್ನೊಂದು ಪರಿಭವದ ಕುರಿತು ಅಂತ ಹೇಳಿದಾಗ, ಭವ ಅಂತ ಹೇಳಿದ್ರೆ ಆಗು ಅಂತ ಲೆಕ್ಕ. ಅಂದ್ರೇನು ಹೇಳ್ತಾರಲ್ಲ, ಅತಿಥಿ ದೇವೋ ಭವ, ಆಗದು ಅಂತ ಹೇಳುತ್ತಾರಲ್ಲ, ಹಾಗೆ ಭವ ಪರಿಭವ ಅಂತ ಹೇಳಿದ್ರೆ ಈ ಜನನ ಮರಣ ಚಕ್ರಕ್ಕೆ ಸಿಕ್ಕಾಕೊಳ್ಳುವಂಥದ್ದು. ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಚಕ್ರವತ್ತು ಪರಿವರ್ತಂತೆ ಅಂತ ಏನು ಹೇಳ್ತಾರಲ್ಲ, ಹಾಗೆ ಪರಿಭವ ದುಃಖ ಸುಖ ದುಃಖಕ್ಕೆ ಒಳಗಾಗುವಂಥದ್ದು. ಯಾರು ಪರಮಾತ್ಮನ ಮೂಲ ನೆಲೆಯನ್ನ ಸತ್ಯದ ನಿಲುವನ್ನ ತಿಳ್ಕೊಂಡು ಆಚರಿಸಿ ಒಂದು ನಿಲುವನ್ನ ಪಡ್ಕೊಳ್ತಾರೆ, ಅದನ್ನ ಪಡ್ಕೊಂಡಾಗ ಅವ್ರಿಗೆ ಮುಕ್ತಾತ್ಮ ಜೀವನವನ್ನ ಪಡ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಸುತ್ತಾಕಿ ಅವ್ನು ಬರ್ಲೇಬೇಕಾಗತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಎನ್ನ ಭವದ ಬಳ್ಳಿಯ ಬೇರು ಹರಿಯುತ್ತಯ್ಯ, ಸಂಗನ ಬಸವಣ್ಣನ ಒಕ್ಕುದ ಕೊಂಡೆನಾಗಿ, ಎನ್ನ ಮನದ ಕಪಟ ಹಿಂಗಿತ್ತಯ್ಯ, ಚೆನ್ನ ಬಸವಣ್ಣನ ಕರುಣವ ಪಡೆದನಾಗಿ, ಎನ್ನ ಮನದ ಸಂಶಯ ತೊಲಗಿ ತಿಂದು ಬಸವಪ್ರಿಯ ಚೆನ್ನ ಸಂಗಯ್ಯ, ಎನ್ನ ಪರಮಗುರು ಪ್ರಭುವಿನ ಶ್ರೀಪಾದವ ಕಂಡೆನಾಗಿ. ಅಂದ್ರೆ ಶರಣರ ಸತ್ಸಂಗದಲ್ಲಿ ನನ್ನ ಮೂಲ ನೆಲೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ, ಅಂದ್ರೆ ಸಂಗನ ಬಸವಣ್ಣನವರಿಂದ ಎಲ್ಲವನ್ನು ತಿಳ್ಕೊಂಡು ನನ್ನ ಭವವನ್ನ ನಾನು ಕಳ್ಕೊಂಡೆ ಅನ್ನೋ ಭಾವವನ್ನ ಇದರಲ್ಲಿ ವ್ಯಕ್ತಪಡಿಸ್ತಿದ್ದಾರೆ ಅನ್ಸುತ್ತೆ. ಸರ್ವರಿಗೂ ಶರಣಾರ್ಥಿ. ಈಗ ಮುಕ್ತ ಚಿಂತನೆ ಈ ವಿಷಯದ ಬಗ್ಗೆ ಯಾರಿಗೆ ಕ್ವಶನ್ಸ್ ಇದೆಯೋ, ಯಾವ ಆನ್ಸರ್ ಬೇಕಾದ್ರೆ ಕೊಡ್ಬೋದು, ಕ್ವಶನ್ಸ್ ಬೇಕಾದ್ರೆ ಕೇಳ್ಬೋದು, ಆನ್ಸರ್ ಕೊಡ್ಬೋದು, ಕ್ವಶನ್ಸ್ ಕೇಳ್ಬೋದು. ಮನುಷ್ಯ ಜನ್ಮ ಶ್ರೇಷ್ಠವೋ ಕನಿಷ್ಠವೋ ಈ ವಿಷಯದ ಬಗ್ಗೆ ಶ್ರೇಷ್ಠನವರು ಕೈ ಅಂದ್ರೆ ಅವರು ಕ್ವಶನ್ ಹಾಕ್ಬೋದು. ಎರಡನ್ನವರು ಮಿಡಲ್, ಎರಡು ಕಡೆ ಎರಡು ಕೈ ಎತ್ತು. ಶ್ರೇಷ್ಠ ಶ್ರೇಷ್ಠ ಏನ್ ಶ್ರೇಷ್ಠ? ಮನುಷ್ಯ ಜನ್ಮ ಶ್ರೇಷ್ಠ ಶ್ರೇಷ್ಠ ಕನಿಷ್ಠ ಎಲ್ಲರಿಗೂ ಅವಕಾಶ ಅಂದ್ರೆ ಶಾರ್ಟ್ ಆಗಿರ್ಲಿ, ವರ್ಷ ತಗೊಂಡು ಶ್ರೇಷ್ಠ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಎಲ್ಲ ಮಹಾತ್ಮರು ಎಲ್ಲ ಇದು ಹೇಳ್ತಾರೆ. 84 ಲಕ್ಷ ಜೀವರಾಶಿಗಳಲ್ಲಿ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಬೀಜ 21 ಲಕ್ಷ, ಜನಾಂಜ 21 ಲಕ್ಷ. ಅಂದ್ರೆ 21 ಲಕ್ಷ ಅಂದ್ರೆ 84 ಲಕ್ಷ ಪ್ರಭೇದಗಳು, ವೆರೈಟೀಸ್. ನೀವು ಕೇಳ್ಬೋದು, ವೆರೈಟೀಸ್ ಈಗ ಇಲ್ಲಂದ್ರೆ ನಮ್ಮ ಭೂಮಿ ಮೇಲೆ ಅಷ್ಟು ನಾವು ಸೈನ್ಸ್ ಎಲ್ಲ ಇದು ಮಾಡಿದ್ರೆ ಇಲ್ಲಿ ಇಲ್ಲದೆ ಇರ್ಬೋದು, ಬೇರೆ ಈ ಡೈನೋಸಾರ್ ಈಗಿಲ್ಲ, 50 ಲಕ್ಷ ವರ್ಷಗಳ ಹಿಂಚೆ ಇಲ್ಲಿತ್ತು. ಹಂಗೆ ಒಟ್ಟೆಲ್ಲ ಬ್ರಹ್ಮಾಂಡ ಅಂದ್ರೆ ಅನಂತ ಕೋಟಿ ಕಿಲೋಮೀಟರ್ ಬ್ರಹ್ಮಾಂಡ. ಈಗ 84 ಲಕ್ಷ ಪ್ರಭೇದಗಳಿರ್ತಕ್ಕಂತಹ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಎಲ್ಲ ಮಹಾತ್ಮರು ಹೇಳಿದ್ದಾರೆ. ಆದ್ರೆ ಹೆಂಗ್ ಶ್ರೇಷ್ಠ, ಯಾಕೆ ಶ್ರೇಷ್ಠ ಅನ್ನೋದು? ಅವನಿಗೆ ಸ್ಪಂದಿಸಿಕೆ, ಒಂದು ಏನಾದ್ರೂ ಕ್ರಿಯೆ ನಡೆದ್ರೆ ಸ್ಪಂದನೆ ಮಾಡತಕ್ಕಂತ ಬುದ್ಧಿ ಇರ್ತೈತ್ರ ಪೊರೆ. ಮತ್ತೆ ಅಲ್ಲದೆ ಮಾತಾಡ್ಲಿಕ್ಕೆ ಇದೆ, ಮಾತಾಡ್ಲಿಕ್ಕೆ ಒಂದು ಚೈತನ್ಯ ಇದೆ. ಆಮೇಲೆ ಕರುಣೆ, ದಯೆ, ಅನುಕಂಪ ಈ ಭಾವನೆಗಳೆಲ್ಲ ಬೇರೆ ವಸ್ತುವಿನ ಜೊತೆ ಸೇರ್ಕೊಂಡಾಗ ಅವನ ಅದನ್ನ ಪ್ರಕಟ ಮಾಡ್ತಾನೆ. ಆ ಭಾವ ಇದೆ. ಹೊಟ್ಟೆ ಹಸಿವಾಯ್ತು ಅಂದ್ರೆ ನನ್ಗೆ ಹಸಿವಾಯ್ತು ಅಂತ ಹೇಳಿ ಏನಾದ್ರೂ ಪ್ರಸಾದ ಮಾಡ್ಬೇಕಂತ ಯೋಚನೆ ಮಾಡ್ತಾನೆ. ನನಗೆ ದುಃಖ ಆಯ್ತು ಅಂದ್ರೆ ಅಳುತ್ತಾನೆ, ಬೇರೆಯವ್ರ ಜೊತೆ ಮನಸ್ಸಿನ ಭಾವನೆಗಳನ್ನ ಹಂಚ್ಕೋತಾನೆ. ಆದ್ರೆ ಬೇರೆ ಏನು ಕ್ರಿಮಿಕೀಟಗಳಿರ್ಬೋದು, ಪಶು ಪಕ್ಷಿಗಳು ಅವೆಲ್ಲ ಮಾಡಲ್ಲ. ಅವೆಲ್ಲ ನಿರ್ದಿಷ್ಟವಾಗಿರತಕ್ಕಂಥ ಕೆಲಸವನ್ನಷ್ಟೇ ಮಾಡಿ ಸುಮ್ಮನಾಗ್ತಾವ. ಇವನು ಹಂಗ ಮಾಡೋದಿಲ್ಲ, ಮಾನವನಾಗಿರತಕ್ಕಂಥವ್ನು. ಹೇಳ ಹೇಳಮ್ಮ ಹೇಳ.
ನಮ್ಗೆ ಹೆಂಗ್ ಅರ್ಥ ಆಗುತ್ತೋ ನಾವು ಹಂಗ್ ಮಾಡ್ತೀವಿ. ಬೇರೆ ಅಂದ್ರೆ ಇವಾಗ ಇನ್ಸೆಕ್ಟ್ಸ್ ಎಕ್ಸಾಂಪಲ್ ತಗೊಂಡ್ರೆ ಅವುಗಳ ಭಾಷೆ ಬೇರೆ ಇರ್ಬೋದಲ್ಲ, ಇದೆಲ್ಲ ವ್ಯಕ್ತಪಡಿಸೋದು ನಮ್ಗೆ ಅರ್ಥ ಆಗ್ತಿರ್ಬೋದು. ಅವಕ್ಕೂ ಭಾಷೆ ಇರುತ್ತೆ ಬೇರೆ ಜೀವಿಗಳಿಗೆ, ಬಟ್ ನಮಗೆ ಬೇರೆ ಅರ್ಥ ಆಗೋದಿಲ್ಲ. ಮತ್ತೆ ಬೆಳಿಗ್ಗೆ ಬೇರೆ ಹೇಳ್ರಿ. ಅವ್ರ ಪ್ರಭೇದದ ಜೊತೆ ಮಾತಾಡ್ಕೊತಿರ್ಬೋದು, ನಮ್ಗೆ ಹೆಂಗ ಬೇರೆ ಹೇಳಿದ ಅರ್ಥ ಆಗ್ತಿದೆ ಅವ್ರಿಗೆ ಅರ್ಥ ಆಗ್ತಿರ್ಬೋದು, ಅದು ಸ್ಪಂದಿಸ್ತಿರ್ಬೋದು. ಮತ್ತೊಂದು ಯಾವಾಗ ಹೇಳಿದ್ರೆ ಒಳ್ಳೆ ಗುಣ ಹೇಳ್ತಾರೆ. ಇದೇ ನಾನು ಮಾಡ್ಕೊಂಡು ಮಾಡ್ಬೋದು ಈ ಪ್ರಕೃತಿಗೆ ಹಾನಿಕರ ಈ ಪ್ರಕೃತಿಗೆಲ್ಲ ಹಾನಿ ಮಾಡ್ತಾರೆ. ಅದು ಕೆಟ್ಟದಾಗಿ ನೋಡ್ಬೋದು ಮನುಷ್ಯ ಈಗ ಅದು ಕನಿಷ್ಠದ ಬಗ್ಗೆ ಅವಶ್ಯ ಬಗ್ಗೆ ಸರಿ. ಕಂಡುಕೊಳ್ಬೇಕು. ಅದಕ್ಕಾಗಿ ಮಾನವ ಜನ್ಮ ಶ್ರೇಷ್ಠ. 84 ಲಕ್ಷ ಜೀವರಾಶಿಗಳಲ್ಲಿ ಸತ್ಸಂಗವನ್ನ ಮಾಡುವಂತ ಅವಕಾಶ ಯಾವ ಜೀವಿಗಳಿಗೂ ಇಲ್ಲ ಸರ್ ಅಭಿಪ್ರಾಯದಲ್ಲಿ. ಸತ್ಸಂಗವನ್ನು ಮಾಡೋದ ಅಭಿಪ್ರಾಯ ಇಲ್ಲ. ಮತ್ತು ಮುಂದೆ ಆಧ್ಯಾತ್ಮಿಕದ ಬಗ್ಗೆ ಆಗಿರ್ಲಿ ಅಥವಾ ಜನ್ಮಾಂತರಗಳ ಪಾಪವನ್ನು ಕಳ್ಕೊಳ್ಳಿಕ್ಕೆ ಆಗಿರ್ಲಿ, ಈ ಯಾವ ಆಪ್ಷನ್ಸ್ 84 ಲಕ್ಷ ಬೇರೆ ಜೀವಿಗಳಿಗೆ ಇಲ್ಲ, ಮನುಷ್ಯರಿಗೆ ಮಾತ್ರ ಇದೆ. ಹಂಗಾಗಿ ಅತ್ಯಂತ ಶ್ರೇಷ್ಠ ಅಂತ ಸೊ ಅವರು ಅಭಿಪ್ರಾಯ ತಿಳಿಸಿದ್ದಾರೆ. ಷಣ್ಮುಖ ಶಿವಗಳು ಒಂದು ವಚನ ಹೇಳ್ತಾರೆ, ಅವ್ರು ಎಷ್ಟು ಜನ ಹೇಳ್ತಾರೆ, ಒಂದು ಅಂಡಜ ಪಿಂಡಜ ಉದ್ಭಿಜ ಜಟಾಯುಜ ಇಂತು 84 ಲಕ್ಷ ಜೀವರಾಶಿಯೊಳಗೆ ಒಂದೊಂದು ಜನ್ಮದೊಳಗೆ ಸಹಸ್ರ ಸಹಸ್ರ ವೇಳೆ ಮುಕ್ತಿ ಬಂದ ಪಡೆಯುತ್ತಿರಲಿ. ಪಾಯಿಂಟ್ಸ್ ನೋಡಿ, ಇದು ಪಾಯಿಂಟ್ಸ್ ಇಂಪಾರ್ಟೆಂಟ್. 84 ಲಕ್ಷ ಪ್ರಭೇದಗಳಿರ್ತಕ್ಕಂತಹ ಜೀವರಾಶಿಗಳಲ್ಲಿ ಅಲ್ಲಿ ಏನಾಯ್ತು, ಒಂದೊಂದು ಜನ್ಮದೊಳಗೆ ಎಷ್ಟೇ ಬಂದ ಪಡೆಯುತ್ತಿರಲಿ. ಮುಂದೆ ಮನುಷ್ಯ ಬೇಗರು ಅದು ಬಂದಿರೋದು ಒಂದು ಜನದಲ್ಲಿ 84 ಲಕ್ಷ ಜೀವರಾಶಿಗಳಿರುತ್ತೆ. ಒಂದ್ಸರಿ ಭವಿಷ್ಯದಲ್ಲಿ ಎಷ್ಟು ವರ್ಷ ಬೇಕು. ಕೊನೆ ಮನುಷ್ಯ ಜನ್ಮದಲ್ಲಿ 99,099 ಲಾಸ್ಟ್ ಜನ್ಮ ಅಂತ ಫೀಲ್ ಮಾಡಬೇಕು. ಈ ವರ್ಲ್ಡ್ ಮತ್ತೆ ಈ ಮನುಷ್ಯ ಜನ್ಮ ಬರ್ಬೇಕಂದ್ರೆ ಎಷ್ಟು ವರ್ಷ ಬೇಕು? ಅದು ಏನಕ್ಕೆ ಸಿಗಲ್ಲ, ಯಾಕೆ ಸಿಗಲ್ಲ ಅಂದ್ರೆ ಅವು ಆಯುಷ್ಯ ಹಿಡಿಬೇಕಲ್ಲ. ಅವು ಯಾವ್ಯಾವ ಪ್ರಾಣಿಗಳು ಆಯುಷ್ಯ ಎಷ್ಟೆಷ್ಟು. ಹಕ್ಕಿಗಳು ಮಾತ್ರ ಹೇಳ್ತಾರೆ ಭೂಮಿ ತುಂಬಾ ಎಲುಬುಗಳ ಎಲುಬು ಇದ್ದಿದ್ರೆ ಬೆಟ್ಟದಷ್ಟು ಅಥವಾ ಇದು ಇರ್ತಿತ್ತು. ನಾವು ಮೊಲೆ ಹಾಲು ಕುಡಿದಿರೋದು ಸಪ್ತ ಸಮುದ್ರದ ಅಷ್ಟು ಅಂತಂದು ಎಲ್ಲ ಪ್ರಾಣಿಗಳು ಅಥವಾ ಎಲ್ಲ ಕುಡಿದಿರೋದು. ಈ ತರ ತಿರುಗಿ 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 ನಾವು ಬರ್ತಾ ಇದ್ವಿ. ಅದು ಅತ್ಯಂತ ಶ್ರೇಷ್ಠ ಜನ್ಮ ಮನುಷ್ಯ ಜನ್ಮ ಅಂತ ಹೇಳ್ತಾರೆ. ಒಂದು ಅನುಭವ ಗೋಷ್ಠಿ ಅವಕಾಶ ಇದೆ ಸತ್ಸಂಗಕ್ಕೆ. ಮತ್ತೆ ಏನಿದೆ ಶ್ರೇಷ್ಠ ಮನುಷ್ಯನ ಶಬ್ದ ಬಂದಿರೋದು ಮನಸ್ಸು ಅನ್ನೋ ಇದರಿಂದಲೇ ಮನುಷ್ಯ ಅನ್ನೋ ಶಬ್ದ ಬಂದಿರೋದು. ಈ ಅತ್ಯಂತ ವಿಕಾಸವಾದಂಥ ಮನಸ್ಸು ಮನುಷ್ಯನಿಗೆ ಮಾತ್ರ ಇದೆ. ಏನಂತಂದ್ರೆ ಈಗ ಉದಾಹರಣೆಗೆ ಯಾವುದೇ ಪ್ರಾಣಿಗಳು ಅಥವಾ ಪಕ್ಷಿಗಳು ಅವು ಹುಟ್ಟುತ್ತಾನೆ ಅವಕ್ಕೆ ಒಂದು ಜ್ಞಾನ ಇರುತ್ತೆ. ಆ ಜ್ಞಾನ ಫಿಕ್ಸ್ಡ್. ಈಗ ಉದಾಹರಣೆಗೆ ಒಂದು ಕರು ಆಕಳ ಹುಟ್ಟಿದ ತಕ್ಷಣನೇ ಅದಕ್ಕೆ ಏನು ತಿನ್ಬೇಕು ಏನು ತಿನ್ಬಾರ್ದು, ಆಮೇಲೆ ಅದನ್ನ ನೀವು ಇಮಿಡಿಯೇಟ್ಲಿ ನೀರಲ್ಲಿ ಹಾಕಿದ್ರೆ ಅದು ಈಜು ಕಲಿಬೇಕಾಗಿಲ್ಲ, ಅದಕ್ಕೆ ಈಜು ಬರ್ತದೆ. ಆಮೇಲೆ ಪ್ರತಿಯೊಂದು ಯಾವುದನ್ನು ಕಲಿಸ್ಬೇಕಾಗಿಲ್ಲ ಪ್ರಾಣಿಗಳಿಗೆ. ಎಲ್ಲ ಪ್ರಾಣಿಗಳು ಈಜಾಡ್ತವೆ, ಆದ್ರೆ ಮನುಷ್ಯ ಹಂಗಲ್ಲ. ಮನುಷ್ಯ ಸ್ಟಾರ್ಟ್ ಆಗೋದೇ 0 ಇಂದ. ಅವನಿಗೆ ಪೋಷಣೆ ಪಾಲನೆ ಮಾಡ್ತಾ 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 ಒಂದು ಸ್ಟೇಜ್ ಬರುತ್ತೆ. ಅವನು ಈ ಪ್ರಾಣಿ ಪಕ್ಷಿಗಳ ಒಂದು ಬುದ್ಧಿ ಶರೀರ ಲಿಂಕ್ ಸ್ವಾಮೀಜಿಯವರು ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಆ ಬ್ರೈನ್ ಡೆವಲಪ್ಮೆಂಟ್ ಎಷ್ಟು ಇರ್ತೈತೆ ಅಂದ್ರೆ ಪ್ರಾಣಿ ಪಕ್ಷಿಗಳ ಏನು ಕೆಪಾಸಿಟಿ ಇರ್ತದೆ ಅದಕ್ಕಿಂತ ಮುಂದೆ ಹೋಗುತ್ತೆ. ಅದು ಎಲ್ಲಿವರೆಗೆ ಬೆಳೀತೈತೆ ಅಂತೇಳಿ ಅದು ಎಷ್ಟು ಬೇಕಾದ್ರೂ ವಿಕಾಸ ಆಗ್ಬೋದು. ಈಗ ಒಂದು ಹುಟ್ಟಿದ ಮಗು ಬ್ರೈನ್ ಎಷ್ಟು ವರ್ಷ ಬೆಳಿಬೋದು ಅಂದಾಜು? ಎಷ್ಟು ವರ್ಷ ಬೆಳಿಬೋದ್ರಿ ನಿಮಗೆ? ಎಷ್ಟು ವರ್ಷ ಬೆಳಿಬೋದು ಅಂತ ಅನ್ಸುತ್ತೆ? 25 ವರ್ಷ. ಕರೆಕ್ಟ್. 25 ವರ್ಷ ತನಕ ಬ್ರೈನ್ ಬೆಳಿತೈತೆ. ಅಂದ್ರೆ ಭೌತಿಕ ವಿಕಾಸ, ಭೌತಿಕ ಮತ್ತು ಭೌತಿಕ ಗಾತ್ರ ಮತ್ತೆ ಅದ್ರ ಒಳಗಡೆ ನ್ಯೂರಾನ್ಸ್ ಇರ್ಬೋದು, ಕನೆಕ್ಷನ್ಸ್ ಇರ್ಬೋದು,
ಅದರದ್ದು ಬೆಳವಣಿಗೆ 25 ವರ್ಷ ತನಕ ಬೆಳವಣಿಗೆ ಇರ್ತದೆ. ಸೊ ಹಂಗಾಗಿ ಒಂದು ಆಯಸ್ಸಿನ ಕಾಲು ಭಾಗದವರೆಗೂ ಬರೀ ಬ್ರೈನೇ ಬೆಳೀತಿರ್ತೈತೆ. ಅಂದ್ರೆ ಅದ್ರದ್ದು ಎಲ್ಲ ವೈರಿಂಗು ಕನೆಕ್ಷನ್ಸ್ ಅದಲ್ಲದೆ ಮಾನಸಿಕವಾಗಿ ನಾವು ಈಗ ನೋಡ್ರಿ, ಹೋದ ವರ್ಷ ಇದ್ದಂತ ನಮ್ಮ ಮನಸ್ಥಿತಿ ಈ ವರ್ಷ ಇರೋದಿಲ್ಲ, ಈ ವರ್ಷ ಇದ್ದಂತ ಮನಸ್ಥಿತಿ ಮುಂದಿನ ವರ್ಷ ಇರೋದಿಲ್ಲ. ಅರಿವು ಹೆಂಗ ವಿಕಾಸ ಹಾಕೊಂತ ಹೋಗುತ್ತಲ್ಲ, ಇದು ಪ್ರಾಣಿ ಪಕ್ಷಿಗಳಿಗಿಲ್ಲ ಈ ವಿಕಾಸ. ಅಂದ್ರೆ ಮಾನಸಿಕವಾಗಿ ಅದಕ್ಕೆ ನಮ್ಗೀಗ ಆಗ್ಲೇ ಪೂರ ಹೇಳ್ದಂಗೆ ಅನುಭವ ನಮಗ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಅದನ್ನ ಅವಕ್ಕೆ ತಗೋಬಹುದು. ಆದ್ರೆ ಇದನ್ನ ಅದಕ್ಕೆ ಸಂವೇದನೆ ಕೊಡುವಂತ ಇದು ಇಲ್ಲ ಅವಕ್ಕೆ. ಹಾಗಾಗಿ ಆಗ್ಲೇ ತಂಗಿ ಹೇಳ್ತಿದ್ರಲ್ರಿ, ಅದು ಎಲ್ಲಾ ಪ್ರಾಣಿಗಳಿಗೂ ಯಾವುದೊಂದು ಭಾಷೆ ಏನೇ ಇರ್ಬೋದು, ಬಟ್ ಅದು ಫಿಕ್ಸ್ಡ್. ಈಗ ನನಗೆ ಒಂದು ಭಾಷೆ ಬರುತ್ತೆ, ನಾನು 10 ಭಾಷೆ ಕಲಿಬೋದು, ಬಟ್ ಅವು ಒಂದೇ ಭಾಷೆ ಒಳಗೆ ಜೀವನ ಕಲಿತಾವು. ಹಂಗಾಗಿ ಅವು ಫಿಕ್ಸ್ಡ್ ಇರೋದು. ಇಲ್ಲಿ ನಮ್ದು ಯಾವಾಗ್ಲೂ ವಿಕಾಸ ಆಗ್ತದೆ, ಮನಸ್ಸು ಪ್ರಮುಖವಾಗಿ ವಿಕಾಸ ಆಗ್ತದೆ. ಆಮೇಲೆ ನೀವು ಎಲ್ಲಾ ನಮ್ಮ ಒಂದು ಇದರ ಮೂಲಭೂತ ಕಾರಣ ನೋಡಿದ್ರೆ ಮನಸ್ಸೇ. ನಾವು ಅಗಾಧವಾದ ಶಕ್ತಿ ಇರೋದು ಮನಸ್ಸಿನೊಳಗಡೆ, ಅಷ್ಟೇ ಕ್ಷೀಣ ಆಗ್ಲಿಕ್ಕೂ ಸಾಧ್ಯ ಆಗೋದನ್ನು ಮನಸ್ಸಿನೊಳಗಡೆ. ಒಂದು ರೀತಿಯಲ್ಲಿ ನೀವು ಯಾವುದೇ ನಮ್ಗೆ ಪೀಡೆಗಳಿರ್ಬೋದು, ಎಲ್ಲ ನಮ್ಗೆ ಏನೇ ಒಂದು ರೋಗ ಬರೋಕ್ಕಿಂತ ಮುಂಚೆ ಮೊದಲು ಮನಸ್ಸಿಗೆ ಬರುತ್ತೆ ರೋಗ, ಅದಾದ್ಮೇಲೆ ಮನುಷ್ಯನಿಗೆ ಬರುತ್ತೆ, ಅಂದ್ರೆ ದೇಹಕ್ಕೆ ಬರುತ್ತೆ. ಹಂಗಾಗಿ ಮನಸ್ಸಿನ ವಿಕಾಸ, ಬುದ್ಧಿಯ ವಿಕಾಸ ಮನುಷ್ಯನಿಗೆ ಇರುವಷ್ಟು ಬೇರೆ ಒಂದು ಜೀವಿಗಳಿಗಿಲ್ಲ. ಹಂಗಾಗಿ ಇದೊಂದು ಅವಕಾಶ, ಹಾಗಾಗಿ ಶ್ರೇಷ್ಠ ಅಂತ ಹೇಳ್ಬೋದು. ಈಗ ನಾ ಇಟ್ಟದ್ದು ಕಿರಣ್ ಅವ್ರು ಹೇಳ್ತಾರೆ, ಸೊ ವಿಕಾಸಕ್ಕೆ ಮತ್ತೆ ಇದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳ್ತಾರೆ. ವಿಕಾಸ ಪ್ರಾಣಿಗಳು ವಿಕಾಸ ಅಥವಾ ಆಗದೆ ಇರ್ಬೋದು, ಅವ್ರಿಗೆ ಬೇರೆ ಕೆಪಾಸಿಟಿ ಇಲ್ಲದೆ ಇರ್ಬೋದು. ಆದ್ರೆ ಮನುಷ್ಯನ ವಿಕಾಸದಿಂದ ಒಳ್ಳೇದೋ ಅಥವಾ ಕೆಟ್ಟದೋ ಅಥವಾ ಅದು ಹಾನಿನೂ ಆಗಿರ್ಬೋದು ಅಲ್ವಾ? ಯಾಕಂದ್ರೆ ಲಕ್ಷಾಂತರ ವರ್ಷ ಪೊಲ್ಯೂಷನ್ ಆಗದೆ ಇರ್ತಕ್ಕಂತ ಈ ಭೂಮಿ ಮನುಷ್ಯನ ಅತ್ಯಂತ ವಿಕಾಸದಿಂದ, ವೈಜ್ಞಾನಿಕ ಆವಿಷ್ಕಾರಗಳಿಂದ ಈಗ ಭೂಮಿ ಹಾಳಾಗಿದೆ, ನೀರು ಹಾಳಾಗಿದೆ, ಗಾಳಿ ಹಾಳಾಗಿದೆ, ಓಜನ್ ಟೋಟಲಿ ಎಲ್ಲ ಡಿಸ್ಟರ್ಬ್ ಆಗಿದೆ. ಹಂಗಂದ ತಕ್ಷಣ ಬರೀ ವಿಕಾಸಕ್ಕೆ ನಾವು ಮನುಷ್ಯ ಜನ್ಮವನ್ನ ಶ್ರೇಷ್ಠ ಅಂತ ಹೇಳಿಕ್ಕಾಗತ್ತ? ಆ ಪ್ರಾಣಿಗಳಿಗಿಂತಲೂ ನಾವು ಮತ್ತೆ ಕಡಿ ಆಗ್ತಿರೋ, ಪಾಪ ಏನೋ ತಮ್ಮ ಯಾವುದೇ ತಮ್ಮ ವ್ಯವಸ್ಥೆ ಹಂಗ ಇಟ್ಕೊಂಡು ಬಂದಿದ್ದಾವೆ ಅವೆಲ್ಲ. ಶ್ರೇಷ್ಠ ಅನ್ನೋದಾದ್ರೆ ಯಾವ ನೆಲೆಗಟ್ಟಿನಿಂದ ಶ್ರೇಷ್ಠ ಅನ್ನೋದು ಬಹಳ ಮುಖ್ಯ. ಯಾವ ನೆಲೆಗಟ್ಟು ಏನಾದ್ರು ಅಂದ್ರೆ ಮನುಷ್ಯ ಜನ್ಮ ಅದ್ರ ಸಾಧನ, ಯಾವುದೇ ಒಂದು ವಸ್ತುವಿನ ಮಹತ್ವ ಗೊತ್ತಾಗಲ್ಲ ಅದ್ರ ಉಪಯೋಗದ ಮೇಲೆ. ಈಗ ಒಬ್ಬ ಶಾಲೆಗೆ ಅಡ್ಮಿಷನ್ ಮಾಡಿಸಲ್ಲ ಗಣಕಾಯ್ತಾನೆ, ಏನೋ ಮಾಡ್ತಾನೆ, ನಾವು ಕೊಡ್ತಾರೆ ಅಡ್ಮಿಷನ್ ಮಾಡಿ ಶಿಕ್ಷಣ ಕ್ಷೇತ್ರಕ್ಕೆ ಎಂಟ್ರಿ ಆಗಿಲ್ಲ, ಅವನಿಗೆ ನೀವು ಒಂದು 10,000 ರೂಪಾಯಿ ಪೆನ್ ಕೊಟ್ಟರು ಕೂಡ ಅವ್ನಿಗೆ ಉಪಯೋಗ ಇಲ್ಲ. ಈಗ ಮೊಬೈಲ್ ಆಪರೇಟ್ ಮಾಡೋದು ಗೊತ್ತಿಲ್ಲ ಅವ್ನಿಗೆ, ಏನೂ ಗೊತ್ತಿಲ್ಲ. ಮೊಬೈಲ್ 1 ಲಕ್ಷ ಕೊಟ್ಟರು ಅಷ್ಟೇ, 1,000 ಕೊಟ್ಟರು ಅಷ್ಟೇ. ಅದೇ ಒಂದು ಆ ಕ್ಷೇತ್ರದೊಳಗೆ ಇರ್ತಕ್ಕಂಥ ವ್ಯಕ್ತಿಗೆ ಅದು ಬಹಳ ಇಂಪಾರ್ಟೆಂಟ್. ನದಿ ಮುಂದೆ ಹೋಗಿ ನಿಂತಾಗ ನದಿ ದಾಟಬೇಕನ್ನೋ ಇಚ್ಛೆ ಇದ್ದವನಿಗೆ ಆ ದೋಣಿ ಅವನಿಗೆ ಸಾಧನ ಆಗ್ತದೆ, ಅದು ಬಹಳ ಮಹತ್ವ, ಶ್ರೇಷ್ಠ ಅನಿಸ್ತದೆ. ನದಿ ದಾಟಬೇಕನ್ನೋ ಇಚ್ಛೆನೇ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗೆ, ಅದ್ರ ಬಗ್ಗೆ ಅರಿವೇ ಇಲ್ಲದಿರ್ತಕ್ಕಂಥ ವ್ಯಕ್ತಿಗೆ, ಅದ್ರ ಆಚೆಗೆ ಇರ್ತಕ್ಕಂಥ ಸುಖದ ಅಥವಾ ಅಲ್ಲಿ ಹೋಗಿ ನಾನು ತೃಪ್ತಿಯನ್ನು ಹೊಂತೇನೆ ಅನ್ನುವಂತ ಗುರಿನೇ ಇಲ್ಲದಿರ್ತಕ್ಕಂಥ ವ್ಯಕ್ತಿಗೆ ಅದನ್ನು ಮರ ತುಂಡಾಗಿ ಕಾಣ್ತದೆ ಅಷ್ಟೇ, ಯಾವುದು ದೋಣಿ. ಸೊ ಹಾಗೆ ಈ ಮನುಷ್ಯ ಜನ್ಮ ಹಾಗೆ ಅದನ್ನ ಅನೇಕ ಶರಣರು ಮಹಾತ್ಮರು ಹೇಳಿದಾಗ 84 ಲಕ್ಷ ಯುಗದಲ್ಲಿ ವಿಂಗಡಣೆ ಮಾಡಿ ಇಟ್ಟಿದ್ದಾರೆ. ಸೊ ಇವತ್ತು ವಿಜ್ಞಾನ ಇನ್ನೂ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು, ಯಾಕಂದ್ರೆ ಅಷ್ಟೊಂದು ವೆರೈಟಿ ಆಗಿರ್ತಕ್ಕಂಥ ಇದು ಭೂಮಂಡಲ. ಸೊ ಅದನ್ನ ನಮ್ಮ ಶಾಸ್ತ್ರದಲ್ಲಿ ಆಧ್ಯಾತ್ಮದಲ್ಲಿ 84 ಲಕ್ಷ ಯುಗದಲ್ಲಿ ಇಟ್ಟಿದ್ದಾರೆ. ಇಟ್ಟರು ಕೂಡ ಅದೆಲ್ಲದಕ್ಕೂ ಹೆಚ್ಚಿರತಕ್ಕಂಥ ಶ್ರೇಷ್ಠವಾದ ಜನ್ಮ ಮನುಷ್ಯ ಜನ್ಮ ಅಂತ ಹೇಳಿದ್ದಾರೆ. ಹಾಗೆ ಸರ್ ಹೇಳಿದಾಗ ಎಂತ ಮಾನವ ಜನ್ಮ ಏನ್ ಮಾಡಿಬಿಟ್ರು ಅಂತ ಹೇಳ್ತಾರಲ್ಲ. ಸೊ ನಮ್ಗೆ ಏನಾಗ್ಬಿಟ್ಟದ ಅಂದ್ರೆ ಮನುಷ್ಯ ಜನ್ಮ ನಮ್ಗೆ ಸಿಕ್ಕದ, ಅದು ಪ್ರಿಯ ಸಿಕ್ಕದ ಅಥವಾ ಏನೋ ಒಂದು ಸಿಕ್ಕದ, ಆದ್ರೆ ಅದ್ರ ಉಪಯೋಗ ವಿಷಯ ಮುಖವಾಗಿದ್ದಾಗ ಅದು ನಮ್ಗೆ ಏನಾಗ್ತದೆ, ಇದು ಶ್ರೇಷ್ಠತೆನೆ. ಇದು ಕಂಪೇರ್ಡ್ ಟು ಅದರ್ ಜನ್ಮಗಳನ್ನ ನಾವು ನೋಡಿದಾಗ ಅವು ಎಲ್ಲ ಈ ಭೂಮಿ ಮೇಲೆ ಏಕೈಕ ಒಂದು ಜನ್ಮ ಅಂತಿದ್ರೆ ಮನುಷ್ಯ ಜನ್ಮ. ಎಲ್ಲಾ ಪ್ರಾಣಿ ಪಶು ಪಕ್ಷಿಗಳನ್ನ ಕಮಾಂಡ್ ಮಾಡ್ತಕ್ಕಂಥ ಬುದ್ಧಿಶಕ್ತಿ ಆಗಲಿ, ವಿಕಾಸ, ಬ್ರೈನ್ ವಿಕಾಸ, ಜ್ಞಾನ ವಿಕಾಸ ಮಾಡ್ಕೊಂಡು ಅವ್ನು ಕಮಾಂಡ್ ಮಾಡ್ತಾರೆ. ಹಾಗಾಗಿ ನಮ್ಮ ನೆಲೆಗಟ್ಟಿನಿಂದ ನೋಡಿದಾಗ, ಮನುಷ್ಯ ಜನ್ಮದ ನೆಲೆಗಟ್ಟಿನ ನೋಡಿದಾಗ ಆಗಲೇ ತಂಗಿ ಹೇಳಿದ್ರು ಬಹಳ ಸತ್ಯ. ಅಂದ್ರೆ ಅವಕ್ಕೂ ಭಾವನೆಗಳು ಇರ್ತಾವೆ. ಆದ್ರೆ ಅದನ್ನು ಕೂಡ ನಮ್ಮ ಶರಣರು ನಾವು ನೋಡ್ತೀವಿ. ಏನಂತಂದ್ರೆ ಅನೇಕ ಜನ್ಮಗಳಲ್ಲಿ ಇದ್ರೂ ಕೂಡ ಅವನು ಪರಮಾತ್ಮನ ಆಗಿರ್ತದ ಅವಕ್ಕೆ, ಆದ್ರೆ ಪರ್ಯಾಯ ಇರೋಲ್ಲ, ಅವ್ನು ಹೇಗೆ ತಲುಪಬೇಕಿರ್ತಕ್ಕಂಥ ಒಂದು ಮಾರ್ಗ ಇರೋಲ್ಲ.
ಸೊ ಅಲ್ಲಿ ನೆನಪಾಗ್ತದೆ ಇಲ್ಲ ಗೊತ್ತಿಲ್ಲ, ನಮಗೂ ಅಷ್ಟ ಅನಿಸ್ತದೆ ನನಗೆ. ಯಾಕಂದ್ರೆ ಸಂವೇದ ಪ್ರಾಣಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ ಸಂವೇದನೆಗಳಿರುವ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗ್ತದೆ. ಬಟ್ ಅವ್ರ ಅಂತರಂಗಗಳಿಗೆ ಏನ್ ಹೇಳಿದ್ರು ಗೊತ್ತಿಲ್ಲ. ಇವತ್ತು ನಾವು ಕೂಸಿದ್ದಾಗ, ಮಗುವಿದ್ದಾಗ, ಹೊಟ್ಟೆ ಒಳಗಿದ್ದಾಗ ಶಿವ ಶರಣ ಅಂತ ಇರ್ತದಂತ, ಸಾಕಪ್ಪ ಇಲ್ಲಿ ನನಗಿಂತ ಒಂದು ಇದ್ರೊಳಗೆ ತರಬೇಡ ಅಂತ ಇರ್ತದೆ. ಆ ಮರುಕ್ಷಣವೇ ಹೇಗೆ ಭೂಮಿಗೆ ಬಂದ್ಮೇಲೆ ಮತ್ತೊಂದು ಮರ್ತ್ ಬಿಟ್ಟು ಮತ್ತೊಂದು ಮಾಯಾವಿಲಾಸ ಒಳಗೆ ಸೇರ್ಕೊಂಡ್ಬಿಡ್ತದೆ ಜೀವಾತ್ಮ ಅಂತ ಹೇಳಿ. ಸೊ ನಾವು ಇಷ್ಟೆಲ್ಲ ಇದ್ರೂ ಕೂಡ, ಎಷ್ಟೋ ಭೌತಿಕವಾದ ವಿಕಾಸಗಳನ್ನು ಇದ್ರೂ ಕೂಡ ಎಲ್ಲೋ ಒಂದು ಮಿಸ್ಸಿಂಗ್ ಬಿಟ್ಟಿರ್ತದೆ. ನಾವು ಅಧ್ಯಾತ್ಮದ ಅದು ಏನ್ ಮಿಸ್ಸಿಂಗ್ ಅನ್ನೋದು ನಾವು ಹುಡುಕೋಬೇಕಾಗ್ತದೆ. ಅವನ್ನ ಕಳ್ಕೊಂಡಿದೀವಿ, ಶಾಶ್ವತವಾಗಿ ಬಂದಿದ್ದನ್ನು ಕಳ್ಕೊಂಡಿದೀವಿ. ಅದನ್ನು ಪಡೆಯುವವರೆಗೂ ಕೂಡ ಅಥವಾ ಪಡೆಯೋಕ್ಕಿಂತ ಮೊದಲು ಇದನ್ನೇ ಕಳ್ಕೊಂಡಿದ್ದು ನಮ್ಗೆ ಗೊತ್ತಾಗೋದು ಹೊರತು ನಮ್ಮ ಸಾಧನೆ ಪ್ರಾರಂಭ ಆಗಲ್ಲ. ಯಾವಾಗ ಕಳ್ಕೊಂಡಿದ್ದಿದೆ, ನಾವು ಅದನ್ನ ಪಡೆದ್ರನ್ನೇ ನಾನು ಶಾಶ್ವತ ಸುಖ ಪಡಿತೇನೆ ಅನ್ನುವಂತ ಒಂದು ನಿಶ್ಚಯ ಜ್ಞಾನ ಸದ್ಗುರುವಿನಿಂದ ನಮ್ಗೆ ಸಿಗುತ್ತೆ. ಅವಾಗ ಈ ಶರೀರ, ಮನುಷ್ಯ ಜನ್ಮ ಶ್ರೇಷ್ಠ ಆಗ್ತದೆ. ಅಲ್ಲಿ ಮಟನೂ ಮನುಷ್ಯ ಜನ್ಮ ಶ್ರೇಷ್ಠ ಅಲ್ಲೇ ಅಲ್ಲ. ಯಾಕಂದ್ರೆ ಅದು ಒಂದೊಂದು ಇಂದ್ರಿಯೋದ್ರೇಕದಿಂದ ಒಂದೊಂದು ಪ್ರಾಣಿಯ ಪ್ರಳಯವಾಯಿತು. ಪಂಚೇಂದ್ರಿಯಗಳ ಒಂದು ಘಟ್ಟದಲ್ಲಿ ತಾಳಿದ ಮನುಷ್ಯ ಪ್ರಾಣಿಗಳಿಗೆ ಮರವೇ ಎಡೆಗೊಂಡು ದೇಹ ಮೋಹ ಭ್ರಾಂತ ಮುಸುಕಿ ಮಾಯೆಯ ಬಾಯ ತುತ್ತಬಹುದು ಚೋದ್ಯಗಳ ಬೇಷಣ ಅಂತ ಎಲ್ಲ ಅನುಭವಿಗಳು ಹೇಳೋದು ಹಾಗೆ. ಮತ್ತೆ ನಾವ್ ಇನ್ನೊಂದು ನೋಡಿದ್ರು ಕೂಡ ಇದು ಸಾಧನೆ ಯಾವಾಗ ಆಗಬೇಕು, ನಮ್ದು ಸಾಧನೆ ಗುರಿ ಅನ್ನೋದು ಇದ್ದು ಅದಕ್ಕೆ ಹಾಗೆ ಅನ್ವಯಿಸ್ತಾ ಇದ್ದಾಗ ಮನುಷ್ಯ ಶ್ರೇಷ್ಠ ಆಗ್ತದೆ. ಅದರ್ವೈಸ್ ನಾವು ಇನ್ನೊಂದು ಪಶು ಪಕ್ಷಿ ಪ್ರಾಣಿಗಳಂತೆ ಬದುಕಿ ಸಾಯುವುದಾದ್ರೆ ಇದು ಕನಿಷ್ಠ ಅಂತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ನಾವು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಾದ್ರೆ ವಿಜ್ಞಾನವನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ವಿಜ್ಞಾನವನ್ನು ಬಿಟ್ಟು ವಚನ ಸಾಹಿತ್ಯವನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ನೋಡ್ಲೂಬಾರದು ಅಂತ ನನ್ನ ಒಂದು ಅನಿಸಿಕೆ. ಈ ಏನು ಪರಿಭವ ಮತ್ತೆ ಆತ್ಮ, ಈ ವಿಚಾರಗಳೆಲ್ಲ ಕುರಿತು ಹೇಳ್ತಾರೆ. ಆಮೇಲೆ ಶ್ರೇಷ್ಠ ಕನಿಷ್ಠ, ಸೃಷ್ಟಿಯಲ್ಲಿ ಯಾವ ಜನ್ಮವೂ ಶ್ರೇಷ್ಠವೂ ಇಲ್ಲ, ಯಾವ ಜನ್ಮವೂ ಆಸ್ ಇಟ್ ಈಸ್ ಕನಿಷ್ಠವೂ ಇಲ್ಲ. ಸೃಷ್ಟಿ ಆಗಿರೋದು ಆ ಪರಾತ್ಪರ ಚೈತನ್ಯ. ಆ ಚೈತನ್ಯದಿಂದ, ಅಖಂಡ ಚೈತನ್ಯದಿಂದ ಖಂಡವಾಗಿ ನಾವೆಲ್ಲ ಹುಟ್ಟಿದ್ದೇವೆ. ಅನೇಕ ಪಶು ಪಕ್ಷಿಗಳು, ಕಣ್ಣಿಗೆ ಕಾಣದಂತ ಕ್ರಿಮಿಕೀಟಗಳು ಎಲ್ಲವೂ ಹುಟ್ಟಿದ್ದಾವೆ. ಅವು ಕನಿಷ್ಠ ಅಂತಲೂ ಹೇಳಲಿಕ್ಕಾಗಲ್ಲ, ನಾವು ಶ್ರೇಷ್ಠ ಅಂತಲೂ ಹೇಳಲಿಕ್ಕಾಗಲ್ಲ. ಇದು ಸೃಷ್ಟಿಯ ಒಂದು ಭಾಗ ಅಷ್ಟೇ. ನಾವು ಶ್ರೇಷ್ಠನೂ ಅಲ್ಲ, ಕನಿಷ್ಠನೂ ಅಲ್ಲ. ನಮ್ಮ ಗುರುಗಳು ಹೇಳಿದಾಗೆ ಯಾವಾಗ ಶ್ರೇಷ್ಠ ಅಂತ ಅಂದ್ಕೋಬಹುದು ಅಂದ್ರೆ ನಾವು ಸತ್ಪಥದಲ್ಲಿ ನಡೆದಾಗ ನಾವು ಶ್ರೇಷ್ಠ. ಪ್ರಾಣಿಗಳು ಯಾವಾಗಲೂ ಸತ್ಪಥದಲ್ಲೇ ನಡೀತವೆ. ಅವು ಕೆಟ್ಟ ನಡೆಯಲ್ಲಿ, ಪ್ರಾಣಿಗಳಲ್ಲಿ ಕೆಟ್ಟ ನಡೆಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಪ್ರಾಣಿಗಳಿಂದ ಕಲಿಬೇಕಾದ ಮನುಷ್ಯ ಬಹಳಷ್ಟಿದೆ. ಬಸವಣ್ಣನವರ ವಚನಗಳಲ್ಲಿ, ಶರಣರ ವಚನಗಳಲ್ಲಿ ಪ್ರಾಣಿ ಪಕ್ಷಿಗಳೇ ಅವ್ರ ವಚನ ತುಂಬಿಕೊಂಡಿದ್ದಾರೆ. ಯಾಕೆ ತಗೊಂಡಿದ್ದಾರೆ? ಮತ್ತೆ ಮನುಷ್ಯ ಜನ್ಮನೇ ಶ್ರೇಷ್ಠ ಆಗಿತ್ತು ಅಂದ್ರೆ ಕಾಗೆಯನ್ನ ತಗೊಂಡ್ರು, ಕೋಳಿಯನ್ನ ತಗೊಂಡ್ರು, ಎಲ್ಲಾ ನಾಯಿನ ತಗೊಂಡಿದ್ದಾರೆ. ಏನಕ್ಕೆ ತಗೊಂಡಿದ್ದಾರೆ ಅಂದ್ರೆ ನೆಗೆಟಿವ್ ಆಗಿ ತಗೊಂಡಿದ್ದಾರೆ. ಎಷ್ಟು ಅಲ್ಲ, ಕೆಲವೊಂದು ಸಣ್ಣ ಶ್ವಾನನ ಒಂದಿದು ಅದು ಹಾಗೆ ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿ ಚರಾಚರ ಜೀವರಾಶಿಗಳ ಇಡೀ ಪ್ರಕೃತಿಯನ್ನ ಅವರು ಉದಾಹರಣೆಯಾಗಿ ತಗೊಂಡಿದ್ದಾರೆ. ಯಾಕೆ ಅಂದ್ರೆ ಇಡೀ ಪ್ರಕೃತಿಯೇ ಗುರುವಾಗಿ ನನಗೆ ಕಲಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣವರು. ಅಂದಮೇಲೆ ನಾನು ಅವರಿಂದ ಕಲಿತಾ ಇದ್ದೀನಿ ಅಂದ ಮೇಲೆ ಅವ್ರು ಶ್ರೇಷ್ಠನೋ ನಾನು ಶ್ರೇಷ್ಠನೋ? ಮೊದಲನೇ ಪ್ರಶ್ನೆ. ಅವರಲ್ಲಿ ಶ್ರೇಷ್ಠತೆಯ ಗುಣ ಇರೋ ಹೊತ್ತಿಗೆ ನಾನು ಅದರಿಂದ ಕಲಿಬೇಕು ಅಂತ. ಈಗ ನಾನು ಕನಿಷ್ಠ ಇದ್ದೀನಿ. ಆಸ್ ಅ ಹುಟ್ಟಿನಿಂದ ನಾನು ಏನೂ ಕಲ್ತ್ಕೊಂಡಿಲ್ಲ. ಝೀರೋ ಅಂತ ಯಾರು ಹೇಳಿದ್ರು, ಬರ್ತಾ ಏನು ಕಲ್ತ್ಕೊಂಡು ಬರ್ಲಿಲ್ಲ. ಖಾಲಿ ಬಂದವರು ಇಲ್ಲಿಗೆ ಬಂದು ನಾವು ಬೆಳೆಯುವ ವಾತಾವರಣ, ಹುಟ್ಟಿದ ವಾತಾವರಣ, ಬೆಳೆಯುವ ವಾತಾವರಣಕ್ಕೆ ತಕ್ಕಂತೆ ನಮ್ಮ ಮನಸ್ಸು ರೂಪುಗೊಂಡಿರುತ್ತೆ, ಭಾವ ರೂಪುಗೊಂಡಿರುತ್ತೆ. ಆ ಭಾವ ವಿಕಾಸ ಆಗ್ಬೇಕು, ಮನಸ್ಸು ವಿಕಾಸ ಆಗ್ಬೇಕು ಅಂದ್ರೆ ನಾವು ಪ್ರಕೃತಿಯನ್ನ ನೋಡಿ, ಎಲ್ರೂ ನೋಡ್ತೀವಿ ಪ್ರಕೃತಿಯನ್ನ. ಬಸವಣ್ಣವರು ನೋಡಿದ್ರು, ಬೇಕಾದಷ್ಟು ಅವ್ರಿಗೆ ಮುಂಚೆನೂ ನೋಡಿದ್ರು, ಆಮೇಲೆ ಅದು ಇತ್ತೀಚೆಗೂ ನೋಡ್ತಿದೀವಿ. ಆದ್ರೆ ಅವರು ಗ್ರಹಿಸಿದಷ್ಟು ಗ್ರಹಿಕೆಯನ್ನ ನಾವ್ಯಾರು ಗ್ರಹಿಕೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಶ್ರೇಷ್ಠ ಆದ್ರು. ನಾವ್ಯಾಕೆ ಕನಿಷ್ಠ ಆಗಿದ್ದೀವಿ ಅಂತಂದ್ರೆ ಅದನ್ನ ನೋಡ್ತೀವಿ, ಪ್ರತಿನಿತ್ಯ ಕಾಗೆ ನೋಡ್ತೀವಿ, ಆದ್ರೆ ಪ್ರತಿನಿತ್ಯ ನಾವು ಕಾಗೆ ಅಂತ ಗುಣ ನಾವು ಆಹ್ವಾನಿಸ್ಕೊಳ್ಳಿಲ್ಲ ನಮ್ಮ ಒಳಗಡೆಗೆ. ಹಾಗಾಗಿ ನಾವು ಕನಿಷ್ಠನೇ. ನಾವು ಯಾವಾಗ ಗುರುಪಥ ಹಿಡಿದು ಹೋಗ್ತೀವಿ ಆಗ ಮಾತ್ರ ಶ್ರೇಷ್ಠ ಆಗ್ತೀವಿ. ಗುರುಪಥ ಹಿಡಿದು ಹೋಗ್ಲಿಲ್ಲ ಅಂದ್ರೆ, ಗುರುಪಥ ಅಂತಂದ್ರೆ ನಾವು ತಪ್ಪು ತಿಳ್ಕೊಳ್ಳೋದು ಬೇಡ, ಅರಿವಿನ ಪಥ, ಸತ್ಪಥ,
ಆ ಸತ್ಯದ ಪಥವನ್ನ ನಾವು ಇಟ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾವು ಯಾವತ್ತಿಗೂ ಕನಿಷ್ಠವೇ, ಹಾಗೆ ಪ್ರಾಣಿಗಳಿಗಿಂತ ಕನಿಷ್ಠವೇ. ಯಾಕೆಂದ್ರೆ ಅವು ತಮ್ಮದೇ ಜಾತಿಯ ಒಂದು ಪಶು ಪಕ್ಷಿಗಳ ಸಾಮಾನ್ಯವಾಗಿ ಹೊಡೆದಾಡಲ್ಲ, ಬಡ್ದಾಡಲ್ಲ, ಕೊಲೆ ಮಾಡಲ್ಲ, ಯಾವುದನ್ನು ಮಾಡಲ್ಲ. ಮನುಷ್ಯರು ಏನ್ ಮಾಡ್ತೀವಿ? ದುರಾಸೆ, ದುಶ್ಚಟ, ದುರ್ನೀತಿ, ದುರ್ನಡತೆ ಎಲ್ಲದರಲ್ಲೂ ಮುಳುಗಿ ಬಿಟ್ಟಿದ್ದೀವಿ ನಾವು. ವ್ಯಸನಗಳು. ಪ್ರಾಣಿಗಳಿಗೆ ಒಂದೇ ಒಂದು ವ್ಯಸನ ತೋರಿಸ್ರಿ ನೋಡೋಣ. ಮನುಷ್ಯ ಶ್ರೇಷ್ಠ ಅಂತ ಹೇಳೋದಾದ್ರೆ ಒಂದೇ ಒಂದು ವ್ಯಸನ ಪ್ರಾಣಿಗಳಲ್ಲಿ ತೋರಿಸ್ರಿ. ಮನುಷ್ಯ ಎಷ್ಟು ವ್ಯಸನನಾಗಿದ್ದಾನೆ ಅಲ್ವಾ? ಈ ಎಲ್ಲಾ ದೃಷ್ಟಿಕೋನದಿಂದ ನೋಡೋದಾದ್ರೆ ಮನುಷ್ಯನೇ ಕನಿಷ್ಠ, ಶರಣನೇ ಶ್ರೇಷ್ಠ. ಮನುಷ್ಯನೇ ಕನಿಷ್ಠ, ಶರಣನೇ ಶ್ರೇಷ್ಠ. ಅದಕ್ಕೆ ಅರಿದೊಡೆ ಶರಣ, ಮರೆದೊಡೆ ಮಾನವ, ಮರೆಯದೆ ಪೂಜಿಸು. ಮತ್ತಿಲ್ಲಿ ನಾವು ತಪ್ಪರ್ಥ ಮಾಡ್ಕೊಂತೀವಿ ಅಂತ ನನ್ನ ಭಾವನೆ. ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ ಅಂದ್ರೆ ಅಲ್ಲಿ ನಾವೇನ್ ಅರ್ಥ ಮಾಡ್ಕೊಳ್ತೀವಿ? ಕೂಡಲ ಸಂಗಮ ದೇವನನ್ನ ಎಲ್ಲೆಲ್ಲೋ ಇಟ್ಕೊಂಡು ಪೂಜೆ ಮಾಡಕ್ ಹೋಗ್ತೀವಿ. ಅಲ್ಲಿ ನಿನ್ನನ್ನ ನೀನು ಅರಿ ಅಂತ ಎಲ್ಲಿರೋದು. ನಿನ್ನನ್ನ ನೀನು ಅರಿಯುವುದೇ ಕೂಡಲ ಸಂಗನ ಪೂಜೆ. ಅಲ್ಲಿ ನನ್ನನ್ನ ನಾನು ಅರಿಲಿಲ್ಲ ಅಂದ್ರೆ ಕೂಡಲ ಸಂಗನ ಪೂಜೆ ಆಗ್ಲಿಲ್ಲ. ಹಾಗಾಗಿ ಇದು ಈ ದೃಷ್ಟಿಕೋನದಿಂದ ನೋಡೋದಾದ್ರೆ ಇದು ಮನುಷ್ಯ ಶ್ರೇಷ್ಠ ಕನಿಷ್ಠ ಅನ್ನುವಂಥ ವಿಚಾರ ಇಲ್ಲಿಗೆ ಒಂದು ಶರಣ ಶ್ರೇಷ್ಠ, ಮನುಷ್ಯ ಕನಿಷ್ಠ, ಪ್ರಾಣಿಗಳೇ ಶ್ರೇಷ್ಠ ಅವರಿಗಿಂತ, ಮನುಷ್ಯಗಿಂತ ಒಂದು ಅರ್ಥದಲ್ಲಿ. ಇದು ತನ್ನನ್ನ ತಾನು ಅರಿಯುವುದು ಅಂತಂದ್ರೆ ಈ ಸೃಷ್ಟಿ, ಅಮ್ಮವ್ರು ಹೇಳಿದ್ರಲ್ಲ, ಸೃಷ್ಟಿ ಕ್ರಿಯೆ ಬಂತು. ಮೂಲ ಚೈತನ್ಯ ಯಾವುದು? ನನ್ನಲ್ಲಿರುವ ಚೈತನ್ಯ ಯಾವುದು? ಪ್ರಕೃತಿಯಲ್ಲಿರುವ ಚೈತನ್ಯ ಯಾವುದು? ಈ ಚೈತನ್ಯಕ್ಕೂ ನನಗೂ ಇರುವ ಸಂಬಂಧವೇನು? ನನಗೂ ಇಡೀ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವರಾಶಿಗೂ ಇರುವ ಸಂಬಂಧ ಏನು? ಫಾರ್ ಎಕ್ಸಾಂಪಲ್, ನಾನು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಮಃ ಶಿವಾಯ ಅಂತ ಒಂದು ಮಂತ್ರ ಹೇಳ್ತೀವಿ. ಏನು ನಮಃ ಶಿವಾಯ ಅಂದ್ರೆ ಮಂತ್ರ? ಬಹಳ ಸರಳ ಮಂತ್ರ. ಅದಕ್ಕೆ ಏನ್ ಹೇಳ್ತಾರೆ? ಓಂ ನಮಃ ಶಿವಾಯ ಅಂತಕ್ಕೆ ತಾರಕ ಮಂತ್ರ ಅಂತ ಹೇಳ್ತಾರೆ ಅಲ್ವಾ? ತಾರಕ ಮಂತ್ರ ಅಂದ್ರೆ ಅದಕ್ಕಿಂತ ಶ್ರೇಷ್ಠ ಮಂತ್ರ ಮತ್ತೊಂದಿಲ್ಲ ಅಂತ. ನಮಃ ಶಿವಾಯ ಅಂದ್ರೆ ಏನಿಲ್ಲ, ಅರ್ಥ ಶಬ್ದಾರ್ಥ ಏನಿಲ್ಲ. ಶಿವನಿಗೆ ನಮಿಸುತ್ತೇನೆ ಅಂತ ಅಷ್ಟೇ ಇರೋದು. ಶಿವನಿಗೆ ನಮಿಸುತ್ತೇನೆ ಅಂತಂದ್ರೆ ಶಿವ ಯಾರು? ಅಖಂಡ ಸೃಷ್ಟಿಗೆ ಒಡೆಯ, ಅಖಂಡ ಸೃಷ್ಟಿಗೆ ಒಂದು ಚೈತನ್ಯ. ಆ ಚೈತನ್ಯ ಎಲ್ಲೆಲ್ಲಿದೆ? ಇಡೀ ಅಖಂಡ ಸೃಷ್ಟಿ ಪ್ರಕೃತಿಯಲ್ಲಿದೆ, ಪ್ರತಿಯೊಂದು ಜೀವರಾಶಿಯಲ್ಲಿದೆ ಆ ಚೈತನ್ಯ. ನಾನು ಶಿವನಿಗೆ ನಮಿಸುತ್ತೇನೆ ಅಂತಂದ್ರೆ ನಿರಾಕಾರ ಶಿವನಿಗೆ ಅಷ್ಟೇ ನಮಿಸ್ಲಿಲ್ಲ, ಪ್ರತಿಯೊಂದು ಜೀವ ಚೈತನ್ಯಕ್ಕೂ ಇಡೀ ಪ್ರಕೃತಿಗೂ ನಮಿಸಿದೆ ನಾನು. ಪ್ರಕೃತಿಗೆ ನಮಿಸಿದೆ ಅಂತಂದ್ರೆ ಅರ್ಥ ಏನು? ನಾನು ಪ್ರಕೃತಿಗೆ ನಮಿಸುವುದು ಅಂದ್ರೆ ಶರಣಾಗುವುದು ಅಂತ, ಅಲ್ಲಿಗೆ ರೆಸ್ಪೆಕ್ಟ್ ಕೊಡೋದು ಅಂತ. ಪ್ರತಿ ಜೀವಿಗೂ ರೆಸ್ಪೆಕ್ಟ್ ಕೊಡ್ಬೇಕು, ಗೌರವ ಕೊಡ್ಬೇಕು. ಅದು ಪ್ರಾಣಿ ಇರ್ಲಿ, ಪಕ್ಷಿ ಇರ್ಲಿ, ಮನುಷ್ಯ ಇರ್ಲಿ, ಎದುರುಗಡೆ ಇರೋದು ಅಲ್ವಾ? ಪ್ರತಿಯೊಂದಕ್ಕೂ ಗೌರವ ಕೊಡ್ಬೇಕು, ಪ್ರತಿಯೊಂದಕ್ಕೂ ಶರಣ. ಆ ವಿನಯತ ಭಾವ, ಭೃತ್ಯಾಚಾರ ಅಂತ ಹೇಳ್ತಾರಲ್ಲ, ಆ ವಿನಯವಂತಿಕೆ ನಮ್ಮಲ್ಲಿ ಅಳವಡಬೇಕು. ಆಗ ಮಾತ್ರ ಮನುಷ್ಯ ಶ್ರೇಷ್ಠ ಆಗ್ತಾನೆ. ಇಲ್ಲದಿದ್ರೆ ಅದು ನಮಃ ಶಿವಾಯ ಮಂತ್ರ ಇರೋದು ಒಂದೇ ಒಂದು ಮಂತ್ರ, ಬರೀ 5 ಅಕ್ಷರದ್ದು. ಆದ್ರೆ ಅದ್ರ ವ್ಯಾಪ್ತಿ ಎಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದ್ರೆ ಇನ್ಫಿನಿಟಿ, ಅಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಷ್ಟು ನಾವು ವಿಕಾಸ ಆಗ್ತಾ ಹೋಗುತ್ತೆ ನಮಃ ಶಿವಾಯ ಮಂತ್ರದ ಒಂದು ಅರ್ಥ. ಇನ್ನ ಈ ಪರಿಭವದ ವಿಚಾರಕ್ಕೆ ಬಂದ್ರೆ, ಆತ್ಮ ಪರಿಭವದ ವಿಚಾರಕ್ಕೆ ಬಂದಾಗ ಇಲ್ಲಿ ಮತ್ತು ಆತ್ಮ ಒಂದು ಬೇರೆ ಹೊರಗಡೆಯಿಂದ ಬಂದು ಸೇರ್ಕೊಳುತ್ತೆ. ಈಗ ನಾವು ಪಾಪ ಪುಣ್ಯ ಮತ್ತೆ ಆತ್ಮ ಬಂದು ಸೇರ್ಕೊಳ್ಳುತ್ತೆ. 84 ಲಕ್ಷ ಜೀವರಾಶಿಗಳಿಗೆ ಬರೋಣ ಫಸ್ಟ್. 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಬಂದೆ ಅನೇಕ ಬಾರಿ ಅಂತೇಳಿ ಅವರು ಹೇಳುತ್ತಿದ್ದಾರೆ ವಚನಗಳಲ್ಲಿ. ಬಹಳ ಅದು ವಿಚಾರವಾಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ 84 ಲಕ್ಷ ವಿಜ್ಞಾನವೂ ಕೂಡ ಹತ್ತತ್ರ 84 ಲಕ್ಷ ಜೀವರಾಶಿಗಳು, 87 ಅಂತ 83 ಅಂತನೋ ಸಮಥಿಂಗ್ ಅರೌಂಡ್ ಹೇಳ್ತವೆ. ವಿಜ್ಞಾನನೂ ಕೂಡ ಅದನ್ನ ಹೇಳುತ್ತೆ, 84 ಲಕ್ಷ ಜೀವರಾಶಿ ಅಲ್ದಿದ್ರು ಸ್ವಲ್ಪ ಆ ಕಡೆ ಈ ಕಡೆ ಹೇಳುತ್ತೆ ಇದೆ ಅಂತೇಳಿ. ಆದ್ರೆ ನಾವು ಸೃಷ್ಟಿಗೆ ಕಾರಣೀಭೂತವಾದಂತ ಚೈತನ್ಯ ಅಖಂಡ ಶಿವ ಚೈತನ್ಯ. ಆ ಶಿವ ಚೈತನ್ಯವೇ ಎಲ್ಲ ಜೀವರಾಶಿಗಳಲ್ಲಿಯೂ ಇದೆ, ಎಲ್ಲ ಜೀವರಾಶಿಗಳಲ್ಲಿ ಅದೇ ಚೈತನ್ಯ ಇದೆ. ಆದ್ರೆ ಅವಕ್ಕೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಇದೆ ಅಂತ. ನಮಗೆ ಎಲ್ಲಿ ತನಕ ತಿಳ್ಕೊಳ್ಳೋ ತನಕ ಗೊತ್ತಿಲ್ಲ. ಅದಕ್ಕೆ ನಾವು ಗುಡಿಗುಂಡಾಂತರಗಳಿಗೆ ಹೋಗ್ತೀವಿ, ಕಲ್ಪನೆಗಳನ್ನ ಮಾಡ್ಕೊಳ್ತೀವಿ, ಭ್ರಮಿಸ್ತೀವಿ, ಏನೇನೋ ಮಾಡ್ತೀವಿ, ಅದು ಬೇರೆ ವಿಚಾರ. ಆದ್ರೆ ಈ 84 ಲಕ್ಷ ಜೀವರಾಶಿಗಳು, ಅದರಲ್ಲಿ ಮನುಷ್ಯ ಜೀವರಾಶಿ ಒಂದು. ನಾವು ಅದ್ರಲ್ಲಿ ಬಂದಿದ್ದೀವಿ, ಮತ್ತೆ ಹುಟ್ತೀವಿ ಅಂತ ಅನ್ನೋದು ಅದೆಷ್ಟರ ಮಟ್ಟಿಗೆ ವಿಜ್ಞಾನ ಒಪ್ಪುತ್ತೆ ಅಂತ ನನಗೆ ಗೊತ್ತಿಲ್ಲ. ವಿಜ್ಞಾನ ಅಂತ ಅದನ್ನ ಒಪ್ಪೋದಿಲ್ಲ. ವಿಜ್ಞಾನ ಈ ಹುಟ್ಟು ಸಾವು ಪರಿಭವ ಇದನ್ನ ಒಪ್ಪೋದಿಲ್ಲ. ಆ ಜೀವರಾಶಿ ಒಂದು ನಿಮಿಷ, ಇಂದಿಗೆಂದು ನಾಳೆಗೆಂದು ಎಂದು ಬೆಂದು ಒಡಲ ಹೊರೆಯ ಹೋಗಿದ್ದೆನ್ನ ಸಂಸಾರ, ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಏಕವಿಲ್ಲ, ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಏಕವಿಲ್ಲ,
ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿ ಇಲ್ಲ. ಎಂದೆಂದೂ ಸದಾಶಿವನ ನೆನೆಯಲಿಯದೆ ಒಂದು ದಯ್ಯ ಈ ಮಾಯೆ ಕೊಡಲ ಸಂಗಮದೇವ. ಈ ಪಾಯಿಂಟ್ಸ್ ನಲ್ಲಿ ಹಿಂದೆ ನಾನಾ ಯೋನಿಯಲ್ಲಿ ಬಂದೇನೆಂಬ ಹೇಗವಿಲ್ಲ ಅಂತ ಅನ್ಬೇಕಾದ್ರೆ, ಸೊ ಇದ್ರಲ್ಲಿ ವಿಜ್ಞಾನಿಗಳು ಅವ್ರು ಒಪ್ಪಿದ್ರೆ ಮಾತ್ರ ಒಪ್ಬೇಕಂತ ಅಂತೇನಿದೆ. ಅಲ್ಲ, ನಾವು ಸೃಷ್ಟಿಯ ಕ್ರಿಯೆಯನ್ನು ನೋಡ್ತಾ ಬಂದಾಗ ಅಲ್ಲ, ಅವ್ರಿಗೆ ನಿಲ್ಕೋದಲ್ಲ. ಆ ರೀತಿ ಚಿಂತನೆ ವಿಜ್ಞಾನದ ಮುಖಾಂತರ ನಾವು ಚಿಂತನೆಯನ್ನ ಮಾಡ್ತಾ ಬಂದಾಗ, ಈಗ ಉದಾಹರಣೆಗೆ ಒಂದು ಜೀವಿ ಹುಟ್ಟುತ್ತೆ, ಒಂದು ಮಗು ಹುಟ್ಟುತ್ತೆ. ಆ ಮಗು ಎಲ್ಲಿಂದ ಹುಟ್ಟಿತು? ನಾವು ವಿಜ್ಞಾನ ಹುಡುಕೊಂಡು ಹಿಂದಕ್ಕೆ ಹೋಗ್ಬೇಕೀಗ. ಮಗು ಎಲ್ಲಿಂದ ಹುಟ್ಟಿತು? ತಂದೆ ತಾಯಿಯಿಂದ ಹುಟ್ಟಿತು. ತಂದೆ ತಾಯಿಗೆ ಎಲ್ಲಿಂದ ಬಂತು? ಅಲ್ಲ, ತಂದೆ ತಾಯಿ ಅವ್ರ ಅಪ್ಪ ಅಮ್ಮನಿಂದ ಬರ್ಲಿಲ್ಲ ಆತ್ಮ. ತಂದೆ ಅವನಿಗೆ ಎಲ್ಲಿಂದ ಬಂತು ಅದು? ಆ ಚೈತನ್ಯ ಭಗವಂತ ಸೃಷ್ಟಿ ಅಲ್ಲ, ವಿಜ್ಞಾನದ ಪ್ರಕಾರ ಹೇಳ್ರಿ. ಈಗ ಶುಕ್ಲ ಶೋಣಿತದಿಂದ ಬಂತು. ಎಲ್ಲಿಂದ ಬಂತು? ಶೋಣಿತ ಎಲ್ಲಿಂದ ಬಂತು ಅಂದ್ರೆ ಅನ್ನ ಪ್ರಕೃತಿ. ಅನ್ನ ಎಲ್ಲಿಂದ ಬಂತು ಅಂತಂದ್ರೆ ಅದು ಪ್ರಕೃತಿಯ ವಿಶಾಲವಾಗಿ ಬಯಲು. ಏನಿದೆ ಬಯಲಲ್ಲಿ? ಪಂಚಭೂತಗಳಿದಾವೆ. ಸೂರ್ಯ ಇದ್ದಾನೆ, ನೀರಿದೆ, ಗಾಳಿ ಇದೆ, ಭೂಮಿ ಇದೆ, ಇವೆಲ್ಲ ಇದೆ. ಅದ್ರಲ್ಲಿ ಹಂಚಿ ಹೋಗ್ಬಿಟ್ಟಿದೆ. ಹಂಚಿ ಹೋಗಿರುವುದು ತಂದೆ ತಿಂದ ಆಹಾರದಿಂದ ಅದು ಘನೀಕರಣಗೊಂಡು ಏನಾಯ್ತು? ಶುಕ್ಲ ಆಯ್ತು ಅಲ್ವಾ? ಅದ್ ಎಲ್ಲಿಂದ ಬಂತ ಚೈತನ್ಯ? ಎಲ್ಲದರಲ್ಲೂ ಚೈತನ್ಯ ಇತ್ತು. ಆ ಚೈತನ್ಯವನ್ನ ಇವನು ಆಹಾರವನ್ನ ತಿಂದ 48 ದಿನದಲ್ಲಿಂದ 50 ದಿನದಲ್ಲಿಂದ ನಮ್ಮ ಕರ್ಣ ಹಾಸಿಗೆಯಲ್ಲಿ ಬರುತ್ತೆ. ಅದು ಶುಕ್ಲವಾಗಿ ಪರಿವರ್ತನೆ ಹೊಂದುತ್ತೆ ತಿಂದಂತ ಆಹಾರ. ಆತ್ಮ ಎಲ್ಲಿಂದ ಬಂತು ಅಲ್ಲಿಗೆ? ಆತ್ಮ ಎಲ್ಲಿಂದ ಬಂದು ಸೇರ್ಕೊಳ್ತಾರೆ? ಹಿಂದೆ ಯಾವ್ದೋ ಜನ್ಮದಲ್ಲಿ ಕಷ್ಟ ಮಾಡಿರ್ಬೇಕು, ತಪ್ಪನ್ನ ಮಾಡಿರ್ಬೇಕು, ಪಾಪವನ್ನ ಮಾಡಿರ್ಬೇಕು, ಅಥವಾ ಪುಣ್ಯವನ್ನ ಮಾಡಿರ್ಬೇಕು, ಯಾವ್ದನ್ನ ಮಾಡಿರ್ಬೇಕಿತ್ತು. ಆ ಮಾಡಿರೋ ಆತ್ಮ ಅಲ್ಲಿಗೆ ಬಂದು ಸೇರ್ಕೋಬೇಕಿತ್ತು. ಆದ್ರೆ ಅದು ಆ ಜೀವ ಕಣಗಳೆಲ್ಲ ಎಲ್ಲಿಂದ ಬಂದು ಸೇರ್ಕೊಂಡ್ರೆ ಪ್ರಕೃತಿಯ ಅನಂತತೆಯಿಂದ ಆಹಾರವಾಗಿ ಬಂದು, ಆ ಆಹಾರ ಇವನು ತಿಂದು 50 ದಿನಕ್ಕೆ 48 ದಿನಕ್ಕೆ ಅದು ಅವನಲ್ಲಿ ವೀರ್ಯವಾಗಿ ಅದೇ ಶುಕ್ಲ ಅಂತ ಕರಿತೀವಿ, ಅಲ್ಲಿ ಬಂತು. ಅದೇ ರೀತಿ ಹೆಣ್ಣಿನಲ್ಲೂ ಕೂಡ ಆಕೆ ತಿಂದಂತ ಆಹಾರ ಮೊಟ್ಟೆ ಅಂತ ಕರಿತೀವಿ, ಎಗ್ ಅಂತ ಕರಿತೀವಲ್ವಾ, ಅದಾಗಿ ಪರಿವರ್ತನೆ ಆಯ್ತು ಅಲ್ವಾ? ಇವೆರಡು ಸೇರ್ಕೊಂಡೆ ಬೆಳವಣಿಗೆ ಪ್ರಾರಂಭ ಆಯ್ತು. ಇದು ವಿಜ್ಞಾನ ಹೇಳೋದು. ವಿಜ್ಞಾನ ಪ್ರಕಾರ ಆತ್ಮದ ಬಗ್ಗೆ ಏನು ಬರೋದಿಲ್ಲ. ಇದು ಈ ಚೈತನ್ಯಗಳು ತಂದೆ ತಾಯಿಯ ಚೈತನ್ಯ ಶಕ್ತಿಯಿಂದ ಬಾಡಿ ಫಾರ್ಮೇಶನ್ ಆಗಿದೆ. ಬಟ್ ಆತ್ಮ ಬರೋದು ಸೈನ್ಸ್ ಗೊತ್ತಿಲ್ಲ. ಆತ್ಮ ಪ್ರವೇಶ ಆದಾಗ ಮಾತ್ರ ಅದು ಶಾಖವಾಗುತ್ತೆ. ಮಗು ಅರ್ಥ ಮಾಡ್ಕೊಂಡು, ಅದು ಈಗ 8-9 ತಿಂಗಳಲ್ಲಿ ಆತ್ಮ ಪ್ರವೇಶ ಆದಾಗ ಇದಾಗುತ್ತೆ. ಉದಾಹರಣೆ ಒಂದು ಉದಾಹರಣೆ ಕೊಟ್ಟೆ, ಸಾಕಷ್ಟು ನಡೆದಂತ ಘಟನೆ. ಇವಾಗಲೂ ಆ ಹೆಣ್ಮಗಳು ಇದ್ದಾರೆ. ಲಾಸ್ಟ್ ಟೈಮ್ ಒಂದ್ಸರಿ ಹೇಳ್ತೀನಿ ನಿಮಗೆ, ಎಷ್ಟು ಚೆನ್ನಾಗಿದೆ ಅದು ರಿಯಲ್ ಫ್ಯಾಕ್ಟ್ ಅಂತ. ಸಾಕಷ್ಟು ಸಾವಿರಾರು ಘಟನೆಗಳು ಆಗಿದ್ದಾವೆ. ಶಿವಮೊಗ್ಗದಲ್ಲಿ ಒಬ್ಬ ಅಂಬುಜಾಕ್ಷಮ್ ಅಂತ DCC ಬ್ಯಾಂಕ್ ನೌಕರರು, ಇವಾಗಲೂ ಇದ್ದಾರೆ. ಫಸ್ಟ್ನೇ ಹಂತದಲ್ಲಿದ್ದಾಗ ಸರಿ ಕೇಳ್ಕೊಂಡಿದ್ರು. ಫಸ್ಟ್ನೇ ಇದ್ದಾಗ ಅವರ ದೂರದ ಸಂಬಂಧ ಭಾರತಮ್ಮ ಅಂತ ಪಕ್ಕದ ಮನೆಯಲ್ಲಿ ಅವರು ಒಟ್ಟಿಗೆ ವಾಸ ಮಾಡ್ತಿದ್ರು. ಅವ್ರ ಪರಿವಾರ ಬೇರೆ, ಇವ್ರ ಪರಿವಾರ ಬೇರೆ ಇದ್ರು ಸಹ. ಸೊ ಎಲ್ಲ ಬೇರೆ ಬೇರೆ ಕಡೆ ಹೋಗಿ ಬರೋದು, ವ್ಯವಹಾರಗಳು, ಸೊ ಇವ್ರಿಗೆ ನಮ್ಮ ಮಕ್ಕಳು ಎಲ್ಲ ನಡೀತಿತ್ತು. ಸೊ ನೀವೇನು ಫ್ರೆಂಡ್ಸ್ ಇದ್ರು ಆ ಥರ ಎಲ್ಲ ಇತ್ತು. ಆದ್ರೆ ಪಾರ್ವತಮ್ಮ ಇನ್ನು ವಯಸ್ಸಾಗಿರ್ಲಿಲ್ಲ, ಡೆತ್ ಆಗ್ತಾವ. ಯಾರು ಅಂಬುಜಾಕ್ಷಿ ಗೆಳತಿ ಪಾರ್ವತಮ್ಮ. ಆಮೇಲೆ ಪಾರ್ವತಮ್ಮ ಬೇರೆ ಬೇರೆ ಕಡೆ ಹೋಗಿ ನೌಕರಿ ಮಾಡಿ ಸುಮಾರು 18-20 ವರ್ಷ ಆಗಿರುತ್ತೆ. ನೋಡಿ ನಡೆದ ಘಟನೆ ಇದು. 18-20 ವರ್ಷ ಆಗಿರುತ್ತೆ. ಒಬ್ಬ ಹೆಣ್ಣು ಮಗಳು ಈ ಅಂಬುಜಾಕ್ಷಮ್ಮನ್ನ ಒಂದು ಕೇಳ್ತಾರೆ. ಅವ್ರು ಮೊದಲು ಮನೆಗೆ ಹೋಗ್ತಾರೆ. ಅಲ್ಲಿ ಇಲ್ಲ ಅಂಬುಜಾಕ್ಷಮ್ಮ ಇಲ್ಲ ಅಂತ ಹೇಳ್ತಾರೆ. ಆನಂತರ ಬ್ಯಾಂಕಿಗೆ ಬರ್ತಾರೆ. ಅಂಬುಜಾಕ್ಷಮ್ಮ ಇದ್ದಾರೆ ಅವ್ರು ಎದುರು ಹೋಗಿ ನಿಲ್ತಾರೆ. ಅಂಬುಜಾಕ್ಷಮ್ಮ ಆರಾಮಿದೆಯಾ ಅಂತ ಕೇಳ್ತಾರೆ ಈ ಹೆಣ್ಣು. ಅವಾಗ ಸಿಟ್ಟು ಬಂದಿದೆ. ಅವ್ರಿಗೆ ಸಿಟ್ಟು ಬರ್ತದೆ. ಏನು ನಮ್ಗೆ ಗೊತ್ತಿಲ್ಲ, ಪರಿಚಯ ಇಲ್ಲ, ನೀವು ಏನು ಇಷ್ಟು ಕ್ಲೋಸ್ ಆಗಿ ಮಾತಾಡ್ತೀಯಲ್ಲ ಅಂತ ಹೇಳ್ತಾರೆ. ಯಾರಿಗೆ?